ತಂದೆ ನನ್ನ ಜೀವ ಉಳಿಸಿದ ಪುಣ್ಯಾತ್ಮರವರು. ಹೆಂಗಿಲ್ಲ ಕೋಮಲ ಇಲ್ಲ ಬದುಕಿಸಿದ್ದು ನಮಗೆ ಪತಿ ಆದ್ರು ಅವನಿಗೆ ತಂದೆ ಆದ್ರು. ಡಾಕ್ಟರ್ ಕೃಷ್ಣನ್ ಅಂತ ಅವ್ರಿಗೆ ನೆಕ್ಸ್ಟ್ ಸರ್ಜನ್ ಆದ್ರು, DHO ಆದ್ರು. ಅವರು ಇಲ್ಲಿ ಅನಂತಪುರದಲ್ಲಿ ಇದ್ರು. ಅವರು ಶಿಷ್ಯ ನಮ್ಮ ತಂದೆ. ಅವ್ರು ಎಷ್ಟು ಕಷ್ಟಪಟ್ಟಿದ್ರು ಅಂದ್ರೆ ಗಿರಾಲಗುಂಡಿಂದ ನಮ್ಮ ಊರಿಗೆ ಓಡಾಡ್ಲಿಕ್ಕೆ ಹಾದಿ ಸಮೇತ ಇರಲಿಲ್ಲ. ಮೊಳಕಾಲುದ್ದಕ್ಕೆ ಹೆಸರು. ಹೌದು. ರಾತ್ರಿ ಹೊತ್ತು ಇಲ್ಲಿ ಆಸ್ಪತ್ರೆ ಕೆಲಸ ಮುಗಿಸಿ ಅಲ್ಲಿ ಬಂದು ನನ್ನ ನೋಡ್ಕೊಂಡು ಹೋಗೋರು ಅವ್ರು. ಅದು ಇಲ್ಲಿ ಅನಂತಪುರಕ್ಕೆ ಫೇಮಸ್ ಆದ್ರು. ನಿಮ್ಮನ್ನು ನೋಡ್ತಾರೆ ನಾನು 55 ವರ್ಷದ ಮೇಲೆ. ನಂಗೆ 5 ವರ್ಷ 6 ವರ್ಷ ಇರ್ಬೇಕಾದ್ರೆ ನಾನು ನೋಡಿದೆ ಅವತ್ತಿನ ಘಟನೆ. ನಿಮ್ಮ ತಂದೆ ಗ್ರೇಟ್. ಎಷ್ಟು ಜನ ಮಕ್ಕಳು? ಏನು ಮಾಡ್ತಾ ಇರೋದು? ಸೋಲಾರ್. ನಾನು ಮಾಸ್ಟರ್ ಆಗಿದ್ದೆ, ಹೈಸ್ಕೂಲ್ ಮಾಸ್ಟರ್ ಆಗಿದ್ದೆ. ಹೈಸ್ಕೂಲ್ ಮಾಸ್ಟರ್ ಆಗಿದ್ದೆ ನಾನು. ರಿಟೈರ್ಡ್ ಆಗಿ ಅವ್ರವ್ರೆ, ನಮ್ಮ ತಂದೆ ಬಗ್ಗೆ ನಿಮ್ಗೇನು ನೆನಪಿದೆ ಹೇಳಿ? ನಿಮ್ಮ ತಂದೆ ನನ್ನ ಜೀವ ಉಳಿಸಿದ ಪುಣ್ಯಾತ್ಮರವರು. ಹೆಂಗೆ ಅನ್ನೋದು ಹೇಳಿ ಆ ಘಟನೆ. ನನಗೆ ಟೈಫಾಯ್ಡ್ ಆಗಿ ಭಾಳ ಸೀರಿಯಸ್ ಆಗಿಬಿಟ್ಟಿತ್ತು. ಹಾಂ. ನನಗೆ ಪ್ರಜ್ಞೆನೇ ಇಲ್ಲ. ಒಂದು 3 ತಿಂಗಳವರೆಗೂ ಪ್ರಜ್ಞೆನೇ ಇಲ್ಲ. ಹೌದು. ಪ್ರತಿ ದಿವಸ ಅವರು ಬರೋರು. ಇಲ್ಲಿ ಅನಂತಪುರದ ಕಂಪೌಂಡರ್ ಆಗಿದ್ರಂತೆ ಆಸ್ಪತ್ರೆಯಲ್ಲಿ. ನಮ್ಮ ಅಣ್ಣಗೆ ಪರಿಚಯ ಇತ್ತು. ನಮ್ಮ ಅಣ್ಣನ ಫ್ರೆಂಡ್ ಅವರು. ಹಾಗಾಗಿ ಬರೋರು. ನನ್ನ ಜೀವ ಉಳಿಸಿದ್ದು ಅವರೇ. ನಿಮ್ಮ ಅಣ್ಣನ ಫ್ರೆಂಡ್ ಅಂದ್ರೆ ಹೆಂಗೆ ಗೊತ್ತಾ? ನಾಟಕದಲ್ಲಿ ಅವರಿಬ್ರು ಪಾತ್ರ ಮಾಡ್ತಾ ಇದ್ರು. ನಾಟಕ ನೋಡಕ್ಕೂ ಬರ್ತಿದ್ವಿ ನಾವು. ಆಮೇಲೆ ನೀವು ಏನಾದ್ರಿ ಆಮೇಲೆ? 3 ತಿಂಗಳ ತನಕ ನಾನು ನಡೆಯೋಕೆ ಆಗ್ತಾ ಇರಲಿಲ್ಲ ಕಾಲು. ಕೃಷ್ಣ, ನಿಮ್ಮ ತಂದೆ ಕೃಷ್ಣಣ್ಣ ಅಂತ ಅವ್ರು ಬಂದು ನನಗೆ ಟ್ರೀಟ್ಮೆಂಟ್ ಎಲ್ಲ ಮಾಡಿ ನನ್ನ ಜೀವ ಉಳಿಸಿದ್ರು. ಆಮೇಲೆ ಭಾಳ ಫೇಮಸ್ ಆಗಿಬಿಟ್ರು ಅವರು. ಇಲ್ಲಿ ಅನಂತಪುರಕ್ಕೆ ಫೇಮಸ್ ಆದ್ರು. ಅವತ್ತಿನ ಘಟನೆ ಹಿನ್ನೆಲೆ ಗೊತ್ತಾ ನಿಮಗೆ? ಇಲ್ಲ, ನನಗೆ 3 ತಿಂಗಳು ಗೊತ್ತಿಲ್ಲ. ಏನಾಯ್ತು ಗೊತ್ತಾ ನಿಮಗೆ? ನನಗೂ 4-5 ವರ್ಷ ಇರ್ಬೋದು ಅವಾಗ. ನನಗೆ ಸ್ವಲ್ಪ ಸೋಷಿಯಲ್ ಎಕ್ಸ್ಪೆರಿಮೆಂಟ್ ಮೈಂಡ್ ಅವಾಗಿಂದನೂ. ಒಂದು ಎತ್ತಿನ ಗಾಡಿನಲ್ಲಿ ನಿಮ್ಮನ್ನು ಎತ್ಕೊಬಂದರು. ಕರ್ಕೊಬಂದು ನಮ್ಮ ತಂದೆ ಎಲ್ಲ ಟೆಸ್ಟ್ ಮಾಡಿದರು. ನಮ್ಮ ತಂದೆಗೆ ಒಂದು ನಾಲೆಡ್ಜ್ ಇತ್ತು, ಅದು ವಿಶೇಷ. ಅವ್ರು ಹೇಳಿದ್ರು ಬೆನ್ನು ಊರಿನಲ್ಲಿ ನೀರು ತುಂಬಿಕೊಂಡಿದೆ, ತೆಗಿಬೇಕು, ಅದು ಮೆಗಾನ್ ಹಾಸ್ಪಿಟ್ಲಲ್ಲಿ ಮಾಡಿಸ್ಬಿಡೋದು ಅಂತಾಯ್ತು. ಬೂದಪ್ಪ ಗೌಡ್ರು ತಂದೆನೂ ಬಂದಿದ್ರು, KGF ಗೌಡ್ರು, ನಿಮ್ಮ ಅಣ್ಣ, ಸುಮಾರು ಜನ ಮುಖಂಡರೆಲ್ಲ ಬಂದಿದ್ರು. ಆಮೇಲೆ ನಿಮ್ಮ ಬಸ್ಸಲ್ಲಿ ಕರ್ಕೊಂಡೋದ್ರು ಅವತ್ತೆ. ಬಸ್ಸಲ್ಲಿ ಯಾವಾಗ ವೆಹಿಕಲ್ ಇಲ್ಲ ಬಿಡಿ ನಮ್ಮಲ್ಲೆಲ್ಲ. ಮೆಗಾನ್ ಹಾಸ್ಪಿಟಲ್ ಕರ್ಕೊಂಡೋದ್ರು. ಅದಾಗಿ ಮಾರನೇ ದಿನ ಮತ್ತೆಲ್ಲರೂ ಬಂದರು. ಸುಮಾರು ಜನ ನಿಮ್ಮ ನೆಂಟರಿಷ್ಟರು ಮುಖಂಡರೆಲ್ಲ ಕೃಷ್ಣನ ಮೆಗಾನ್ ಆಸ್ಪತ್ರೆಯಲ್ಲಿ ಆಗಲ್ಲ ಅಂದಿದ್ದಾರೆ, ಮನೆ ಕರ್ಕೊಂಡು ಹೋಗ್ರಿ ಅಂದಿದ್ದಾರೆ. ಮನೆ ಕರ್ಕೊಂಡು ಬಂದಿದ್ದೀವಿ ನಾವೀಗ. ಪರಿಸ್ಥಿತಿ ಹಿಂಗಿದೆ ಅಂತೇಳಿದ್ರು. ಆಮೇಲೆ ಏನಂದ್ರೆ ಎಲ್ಲರೂ ಸೇರಿ ಹುಡುಗ ಹೆಂಗೂ ಬದುಕಲ್ಲ ಅಂತ ಕೃಷ್ಣ, ನೀ ಏನಾದ್ರು ಒಂದು ಪ್ರಯತ್ನ ಮಾಡು ಅಂದರು. ನಮ್ಮ ತಂದೆ ಅವಾಗ ಏನು ಮಾಡಿದ್ರು, ಆಯಿತು ನಾನು ಮಾಡ್ತೀನಿ ಅಂದರು. ಅವ್ರಿಗೊಂದು ಹುಮ್ಮಸ್ಸಿತ್ತು. ಡಾಕ್ಟರ್ ಕೃಷ್ಣನ್ ಅಂತ ಅವ್ರಿಗೆ ನೆಕ್ಸ್ಟ್ ಸರ್ಜನ್ ಆದರು, DHO ಆದರು. ಅವರು ಇಲ್ಲಿ ಅನಂತಪುರದಲ್ಲಿ ಇದ್ದರು. ಅವರು ಶಿಷ್ಯ ನಮ್ಮ ತಂದೆ. ಹಾಗಾಗಿ ಅವರು ಅದಕ್ಕೆ ಏನೇನೋ ದೊಡ್ಡ ನೀಡ್ಲು ತರಬೇಕು, ನೀರು ತೆಗಿಯೋಕ್ಕೆ ಅಂತೆಲ್ಲ. ಆ ಧೈರ್ಯದ ಕೆಲಸ ಅದು. ಮೊನ್ನೆ ಡಾಕ್ಟರ್ ಪ್ರೀತಮ್ ಬಂದಾಗಲೂ ಹೇಳಿದರು, ಭಾರಿ ರಿಸ್ಕಿ ಕೆಲಸ, ಅಷ್ಟು ಧೈರ್ಯ ಮಾಡಿದರೆ ನಿಮ್ಮ ತಂದೆ ಮೆಚ್ಚಬೇಕು ಅಂದರು. ಡಾಕ್ಟರ್ ದೊಡ್ಡ ಸರ್ಜನ್ ಅವರು ಹೇಳಿದ್ರು. ನಮ್ಮ ತಂದೆ ಹೋದರು. ನಾನು ಕಾಯ್ತಾನೇ ಇದ್ದೆ ಎಷ್ಟೊತ್ತಿಗೆ ಬರ್ತಾರೆ. ನಮ್ಮ ತಂದೆ ಒಂದು ಜಗದೀಶ್ವರ ಬಸ್ಸಿಗೆ ಬಂದರು. ಒಂದು ಪ್ಲಾಸ್ಟಿಕ್ ಕವರ್ ಇಲ್ಲ, ಅವಾಗ ಪ್ಲಾಸ್ಟಿಕ್ ಕವರ್ ಕೊಡ್ತಿರಲಿಲ್ಲ, ಚೀಲದಲ್ಲೇ ಇಟ್ಕೊಂಡ್ಬಂದರು. ಆಮೇಲೆ ಒಂದು ಸೈಕಲ್ ತಗೊಂಡು ನಮ್ಮ ತಂದೆ ಡುಮ್ಗಣ್ಣ ಅಂತಿದ್ರು, ಗೊತ್ತಾ ನಿಮಗೆ? ಅವ್ರಿಗೆ ಅಷ್ಟು ನಮ್ಮ ತಂದೆಗೆ ಅಸ್ಟೆಂಟ್ ಅವರು ಇಲ್ಲ, ತೀರೋದ್ರೀಗ. ಅವ್ರನ್ನ ಕರ್ಕೊಂಡು ಹೋದರು. ಆಮೇಲೆ ಎಷ್ಟೋ ಹೊತ್ತಿನ ಮೇಲೆ ಬಂದರು. ನಮ್ಮ ತಾಯಿ ಕೇಳಿದ್ರು, ಲಿಂಗಾರ್ಜುನ ಗೌಡ್ರು ತಮ್ಮ ಹೆಂಗಿದ್ದಾನೆ? ಇಲ್ಲ, ನೀರು ಭಾಳ ಇತ್ತು, ತೆಗೆದಿದ್ದೀನಿ, ಇನ್ನೂ ಬರ್ತಾನೆ ಇರುತ್ತೆ, ತೆಗಿತಾ ಇರಬೇಕು, ಸುಮಾರು ದಿವಸ ಬೇಕು, ಅದು ದೇವ್ರಿದ್ದಾನೆ, ಬದುಕಬಹುದು ಅಂತ ಅಂದರು. ಕಾಯಿಲೆ ಟೈಫಾಯ್ಡ್ ಸ್ಟಾರ್ಟಿಂಗ್ ಕಾರಣ ಅದಲ್ಲ. ಕಾರಣ ಅಂದರೆ ಬೆನ್ನು ಹುರಿ ಒಳಗೆ ನೀರು ತುಂಬಿಕೊಳ್ಳುತ್ತೆ. ಟೈಫಾಯ್ಡಿಗೆ ಅಂತಲ್ಲ, ಅದು ಬೇರೆ ಕಾರಣ. ಅದು ಅವತ್ತು ಇವ್ರಿಗೆ ಬಂದಿದೆ, ಅದು ಗ್ರಾಚಾರಕ್ಕೆ. ಅದು ಅಪರೂಪದಲ್ಲಿ ಅಪರೂಪ, ಅದು ಅಂತ ರಿಸ್ಕಿ ಕಾಯಿಲೆ ಅದು. ಅದರಲ್ಲಿ ಗುಣ ಆಗಿ ಬಂದಿರೋ ಮನೋಹರ್. 55 ವರ್ಷದ ಮೇಲೆ ನಿಮ್ಮನ್ನು ನೋಡ್ತಿದ್ದೀನಿ, ಸಂತೋಷ. ನಮ್ಮ ತಂದೆ ನೆನಪು ಮಾಡ್ಕೊಂಡಿದ್ದೀರಿ. ನೀವು, ನಿಮ್ಮ ಮನೆಯವರು, ಮಗ, ನಿಮ್ಮೆಲ್ಲರಿಗೂ ಅವ್ರು ಬಿಡಿ, ಅವ್ರು ನಮ್ಮ ಕುಟುಂಬದವರು. ಅದಷ್ಟೇ ಅಲ್ಲ, ಅವ್ರು ಎಷ್ಟು ಕಷ್ಟಪಟ್ಟಿದ್ರು ಅಂದ್ರೆ ಗಿರಾಲಗುಂಡಿಂದ ನಮ್ಮ ಊರಿಗೆ ಓಡಾಡ್ಲಿಕ್ಕೆ ಹಾದಿ ಸಮೇತ ಇರಲಿಲ್ಲ. ಮೊಳಕಾಲುದ್ದಕ್ಕೆ ಹೆಸರು. ಹೌದು. ರಾತ್ರಿ ಹೊತ್ತು ಇಲ್ಲಿ ಆಸ್ಪತ್ರೆ ಕೆಲಸ ಮುಗಿಸಿ ಅಲ್ಲಿ ಬಂದು ನನ್ನ ನೋಡ್ಕೊಂಡು ಹೋಗೋರು ಅವ್ರು. ಅದು ತಕ್ಷಣ ಮಾಡೋದಲ್ಲ, ಅದು ಕೆಲಸ ಬೇಗ ಅವರೇ ಬರ್ತಿರ್ಲಿಲ್ಲ. ಜೊತೆಗೆ ಡುಮಿಂಗಣ್ಣ ಅಂತ ಇದ್ರು, ಪಾಪ ಬಹಳ ಬ್ಯಾಟ್ರಿ ಹಿಡ್ಕೊಂಡು ಬ್ಯಾಗ್ ಹಿಡ್ಕೊಂಡು ಬರೋರು. ಸೈಕಲ್ ಹೊಡಿಯೋದು ನಮ್ಮ ತಂದೆ. ಅಲ್ಲ, ಅವಾಗ ಆಗ್ತಿರ್ಲಿಲ್ಲ ಸೈಕಲ್ ಹೊಡಿಯೋ ಜಾಗ ಬರೋರು. ಆಮೇಲೆ ನಾನು ಅವರಿಗೆ, ಕೃಷ್ಣಣ್ಣ ನನಗೆ ಯಾವಾಗ ಊಟ ಮಾಡೋಂಗಾಗ್ತದೆ, ಒಂದು ಮಸಾಲೆ ದೋಸೆ ತಂದು ಕೊಡಿ ಅಂತಿದ್ದೆ. ದುಮ್ಮಿಗಣ್ಣ ಆಮೇಲೆ ನಾನು ಗ್ಯಾರಂಟಿ ತಗೊಂಡು ಕೊಡ್ತೀನಿ ನಿನಗೆ ಅನ್ನೋರು. ದುಮ್ಮಿಗಣ್ಣ ಮಸಾಲೆ ದೋಸೆ ತಿನ್ನ ಆಸೆ. ಪ್ರಜ್ಞೆ ಬಂದ್ರ ಮೇಲೆ ರುಚಿ ಬಂತು. ಅವಾಗ ಕೋಮಲವಿಲ್ಲ. ಬದುಕಿಸಿದ್ದು ನಮಗೆ ಪತಿ ಆದ್ರು ಅವನಿಗೆ ತಂದೆ ಆದ್ರು. ದೇವರ ಅನುಗ್ರಹ. ಈಗ ನಾನು ನಿಮ್ಮನ್ನು ನೋಡಂಗಾರೆ. ನಿಮ್ಮನ್ನೆಲ್ಲ ನೋಡಿ ನಂಗೆ ಭಾಳ ಖುಷಿ ಆಯಿತು.
ದೇವ್ರು ಒಳ್ಳೇದು ಮಾಡಲಿ, ದೇವರ ಅನುಗ್ರಹ ನಿಮಗಿರಲಿ. ನಿಮ್ಮ ಹೆಸರು? ನೀವೇನು ಮಾಡ್ತಿದ್ದೀರಾ? ಸೋಲಾರ್ ಬಿಸ್ನೆಸ್. ಅಮ್ಮ ನಿಮ್ಮ ಸ್ವಂತೂರು? ನಮ್ದು ಆಲ್ವಳ್ಳಿ. ಆಲ್ವಳ್ಳಿಯವರ? ಯಾರ ಮನೆ ಆಲ್ವಳ್ಳಿಲ್ಲ ಅಲ್ಲಿ? ಸರ್ ಮನೆ ಈಶ್ವರಪ್ಪ. ಹೌದಾ, ಸರಿ ಸರಿ ಮನೋಹರ್ ನಮಸ್ಕಾರ. ನಿಮ್ದೊಂದು ಭೇಟಿ ಮಾಡ್ಬೇಕಂತಿದ್ದೆ, ಭೇಟಿ ಮಾಡಿ ನಂಗೆ ಭಾರಿ ಸಂತೋಷ ಆಯಿತು. ನಮಸ್ತೆ.